ಪ್ರಿಯ ಸ್ನೇಹಿತರೆ, ಜೆ ಸರಸ್ವತಿ ವ್ಲಾಗ್ಗೆ ಸ್ವಾಗತ. ಈಗ ಶಾವಿಗೆ ಮತ್ತು ರವೆ ಇಡ್ಲಿ ಮಾಡೋಣ. ಶಾವಿಗೆ ಮೇಯ್ನು, ಶಾವಿಗೆ ಇಡ್ಲಿ ಅಂತಲೇ ಹೆಸರು. ಇತ್ತೀಚೆಗೆ ಫೇಮಸ್ ಆಗಿದೆ. ನಾವು ಅಕ್ಕಿ ಶಾವಿಗೆ ಸಿಗುತ್ತೆ ಅಂಗಡಿಯಲ್ಲಿ, ಅದರಲ್ಲಾದರೂ ಮಾಡ್ಬೋದು. ಅಥವಾ ಇದು ರವೆ ಸಿಗುತ್ತೆ, ಬಾಂಬೆ ರವೆ, ಅದರಲ್ಲಾದರೂ ಮಾಡ್ಬೋದು. ಇವಾಗ ನೋಡಿ, ನಾನು ಎಮ್ ಟಿ ಆರ್ ಅವರ ವರ್ಮೀಸಲ್ಲಿ 2 ಲೋಟ ತಗೊಂಡಿದ್ದೇನೆ. ನಂದು ಇದು ಲೋಟ ಅಳತೆ, ಈ ಲೋಟದಲ್ಲಿ ತಗೊಂಡಿದ್ದೇನೆ. ಇದಕ್ಕೆ ನಾನು ಒಗ್ಗರಣೆಗೆ ಎಲ್ಲ ಥಿಂಗ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ, ಗೊತ್ತಾಯ್ತಲ್ವೇ. ಆಮೇಲೆ ನೀರು ಬಿಸಿಯಾಗಿಟ್ಟಿದ್ದೀನಿ ಇಡ್ಲಿ ಪಾತ್ರೆಯಲ್ಲಿ. ಇವಾಗ ರವೆಯನ್ನು ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಎರಡು ಲೋಟದಷ್ಟು, ಆ ಸಣ್ಣ ಲೋಟ ನಂದು, ಅದು ಅಷ್ಟು ಶಾವಿಗೆ, ಯಾವುದೇ ಆಗಲಿ ಅಷ್ಟು ಶಾವಿಗೆ ಅಥವಾ ವರ್ಮೀಸಲ್ಲಿ ಅಂತ ಹೇಳ್ತೀವಲ್ಲ ಅದು. ಮತ್ತು ಇದು ಬಾಂಬೆ ರವೆ 1 ಲೋಟ, ಅದೇ ಲೋಟದಲ್ಲಿ ತಗೊಂಡಿದ್ದೀನಿ. ಎಲ್ಲ ಒಂದೇ ಲೋಟದಲ್ಲಿ ಅಳ್ತಾ ತಗೊಳ್ಳೋಣ. ಎಲ್ಲ ಅಷ್ಟೊಂದೇನು ಹುರಿಯೋದು ಬೇಕಾಗಿಲ್ಲ, ಲೈಟಾಗಿ ಹುರಿದ್ರೆ ಸಾಕು. ರವೆ ಇಡ್ಲಿಗೂ ಅಷ್ಟೇ ಅಲ್ವೇ, ಜಾಸ್ತಿ ಹುರಿಯೋದಕ್ಕೆ ಹೋಗೋದಿಲ್ಲ. ಇವಾಗ ಇಳಿಸ್ತೀನಿ. ಇಳಿಸಿ ಅದೇ ಶಾವಿಗೆ ಮೇಲೆ, ಇದ್ರ ಮೇಲೆ ನಾನು 1 ಲೋಟದಷ್ಟು ಮೊಸರನ್ನು ಹಾಕ್ತೆ, ಮತ್ತು 1 ಲೋಟದಷ್ಟು ಹಾಕ್ತೇನೆ. ಆಮೇಲೆ ಸ್ವಲ್ಪ ನೀರನ್ನು ಬೆರೆಸ್ಕೊಳ್ತೇನೆ, ಆಯಿತಾ. ಇದನ್ನು ಬೆರೆಸಿ ಇಟ್ಬಿಡ್ತೀನಿ, ತಿಳಿತಾ. ಆಮೇಲೆ ಒಗ್ಗರಣೆ ಹಾಕ್ತೇನೆ. 2 ಲೋಟ ಮೊಸರು ಹಾಕಿದ್ನಲ್ಲ, ಇವಾಗ 3ನೇ ಲೋಟ ನೀರು ಹಾಕ್ತಿದ್ದೀನಿ. ನೋಡೋಣ, ಸ್ವಲ್ಪ ನೆಂದ ಮೇಲೆ ಇನ್ನಷ್ಟು 1 ಚಿಟಿಕೆ, ಯಾಕೆಂದರೆ ಕಮ್ಮಿ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ 1 ಚಿಟಿಕೆಯಷ್ಟು ಜೀರಿಗೆ, ಬೇಕಾದಷ್ಟು ಸಾಸಿವೆ ಮತ್ತು ಉದ್ದಿನಬೇಳೆ ತಗೊಂಡಿದ್ದೀನಿ. ಮತ್ತು ಇದು ತುರಿದ ಒಂದು 2 ಪಿಂಚಸ್ ಅಷ್ಟು ಶುಂಠಿ ತೊಗೊಂಡಿದ್ದೀನಿ, ಹಸಿ ಶುಂಠಿ. ಮತ್ತು 2 ಮೆಣಸಿನ್ಕಾಯಿ ಖಾರಕ್ಕೆ ತೊಗೊಂಡಿದ್ದೀನಿ. ಎಲ್ಲವನ್ನು ಒಗ್ಗರಣೆಗೆ ಹಾಕ್ತೀನಿ. ಎಲ್ಲವನ್ನು ಹಾಕಿ ಸ್ವಲ್ಪ ಬಾಡ್ತದೆ. ಕೊತ್ತಂಬರಿ ಸೊಪ್ಪು ಒಂಚೂರು ಹಾಕೋಣ. ಸೇರಿಸಿದ್ದಾಯ್ತು. ಕಲಿಸ್ತೀನಿ. ಕಲಿಸಿದ ಮೇಲೆ ನೋಡೋಣ ಎಷ್ಟು ಗಟ್ಟಿಯಾಗುತ್ತೆ. 1 ಪಿಂಚ್ ಆಗುವಷ್ಟು ಸೋಡಾ ಹಾಕ್ತಾಯಿದ್ದೀನಿ, ಇಲ್ಲದ್ರೆ ಅದು ಮೆತ್ತಗೆ ಬರಲ್ಲ. ಆಯಿತಾ. ಸೋಡಾ ಹಾಕಿ ಬೆರೆಸ್ಬಿಟ್ಟು ಇವಾಗ ತಟ್ಟೆಗಳಿಗೆ ಇಡ್ತೀನಿ. ಇಟ್ಟು ಒಂದು 15 ನಿಮಿಷ ಬೇಯಿಸ್ಬೇಕು. ನೋಡಿ, ಈ ಥರ ಒಗ್ಗರಣೆಯನ್ನು ಬೆರೆಸಿದೆ. ನೀವೇ ನೋಡಿದ್ರಲ್ಲ, ಒಗ್ಗರಣೆ ಕೂಡ ಬೆರೆಸಿ ಒಗ್ಗರಣೆ ಬೆರೆಸಿ ನನಗೆ ಎಷ್ಟಾಯಿತು, 4, 8 ಕೆಳಗಡೆ 1, 2 ಇಟ್ಟಿದ್ದೀನಿ. 8, 10 ಇಡ್ಲಿ ಆಯಿತು, ಆಯಿತಾ. ಲೋಟ ಮಾತ್ರ ಭಾಳ ಸಣ್ಣದು, ನೀವೇ ನೋಡಿ, ಇಷ್ಟು ದಪ್ಪ ಲೋಟ ಅಷ್ಟೇ. ಇದು ಹಬ್ಬ ಅಂದರೆ ಒಂದು 75 ಗ್ರಾಮ್ ಇಳಿಸುತ್ತೆ ಅಂತ ನನ್ನ ಅಂದಾಜು. ಓಕೆ, ಇವಾಗ ಇದನ್ನು 15 ನಿಮಿಷ ಬೇಯಿಸೋಣ. ಅಷ್ಟೊತ್ತಿಗೆ ನಾನು
ತೆಂಗಿನಕಾಯಿ ಉರ್ಗಡ್ಲೆ ಚಟ್ನಿ ಮಾಡ್ತೀನಿ. ಹೋಟೆಲ್ ಉರ್ಗಡ್ಲೆ ಚಟ್ನಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಮುಷ್ಟಿಯಷ್ಟು ತೆಂಗಿನಕಾಯಿ ಪೀಸ್ಗಳನ್ನು ತಗೊಂಡಿದ್ದೀನಿ, ಮತ್ತು ಒಂಚೂರು ಹುಣಸೆ ಹಣ್ಣು ಮತ್ತು 2 ಮೆಣಸಿನ್ಕಾಯಿ, ಒಂದೇ ಒಂದು ಇಷ್ಟು ಕಾಲು ಚಮಚಕ್ಕಿಂತ ಕಮ್ಮಿ 4 ಪಿಂಚು ಕೈಯಲ್ಲಿ ಎತ್ತಿದ್ರೆ 4 ಪಿಂಚ ಇಷ್ಟು ಉಪ್ಪು ಹಾಕಿದ್ದೀನಿ. ನೀವು ಬೇಕಾದರೆ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಹಾಕ್ಕೋಬೋದು. ನಾನು ಪ್ಲೈನಾಗಿ ಮಾಡ್ತಿದ್ದೀನಿ. ಶುಂಠಿ ಒಂದು ಪೀಸ್ ಹಾಕಿದ್ದೀನಿ, ಶುಂಠಿ ಒಂದು ಇಷ್ಟು ಹಾಕಿದ್ದೀನಿ, ಅಷ್ಟೇ ಎಷ್ಟು ಹಾಕಿದ್ದೀನಿ ನೋಡಿ. ಈ ಥರದ್ದು ಪೀಸ್ ಮಾಡಿ 2 ಹಾಕಿದ್ದೀನಿ ಆಯಿತಾ. ಇದಕ್ಕೆ ಒಗ್ಗರಣೆ ಕೊಟ್ಬಿಟ್ರೆ ಆಯಿತು. ಉಪ್ಪು ಹಾಕಿದ್ದೆ. ಓಕೆ, ಇದನ್ನು ಮಾಡಿಬಿಟ್ಟು ಒಗ್ಗರಣೆ ಹಾಕಿದ್ಮೇಲೆ ತೋರಿಸಿ 15 ನಿಮಿಷ ಆದಮೇಲೆ ಈ ಥರ ಉಬ್ಬಿದೆ. ಇದ್ರ ಮೇಲೆ ನೀರು ಚಿಮುಕಿಸಿ ನಾವು ತೆಗಿಬೇಕಾಗತ್ತೆ. 1 ನಿಮಿಷ ಬಿಡಬೇಕಾಗತ್ತೆ. ಟೋಟಲ್ 8 ಇಡ್ಲಿ ಆಗಿದೆ. ನೀರು ಚಿಮುಕಿಸಿದ್ದೀನಿ. ಇನ್ನೊಂದು ಅರ್ಧ ನಿಮಿಷ ಬಿಡ್ತೀನಿ. ನೋಡಿ ಗೆಳೆಯರೆ, ಇದನ್ನು ಹೀಗೆ ಬಟ್ಟೆಯಿಂದ ತೆಗೆಯಲಿಕ್ಕೆ ಬರ್ತಾಯಿದೆ. ನೀಟಾಗಿದೆ. ನೀವು ಮಾಡ್ಕೋಬೋದು. ಇದು ರವೆ ಇಡ್ಲಿ ಥರನೇ ನೋಡಲಿಕ್ಕೆ ಕಾಣಿಸುತ್ತೆ, ಆದರೆ ಇದು ರವೆ ಇಡ್ಲಿಗಿಂತ ವಿಭಿನ್ನವಾಗಿದೆ. ಅಂದರೆ ಶಾವಿಗೆ ಇಡ್ಲಿ ಅಲ್ವೇ. ಇದನ್ನು ನಾನು ಸರ್ವ್ ಮಾಡಿ ನಿಮಗೆ ನೋಡಿ ಗೆಳೆಯರೆ, ನಮ್ಮ ಶಾವಿಗೆ ರವೆ ಇಡ್ಲಿ ರೆಡಿಯಾಗಿದೆ. ತಿನ್ನಲು ನೀವು ರೆಡಿಯಾಗಿ ನೋಡಿ. ಬಹಳ ರುಚಿಕರವಾಗಿ ಇದೆ. ನಾನು ತಿಂದುಬಿಟ್ಟು ನಿಮಗೆ ರುಚಿ ನೋಡಿ ನಿಮಗೆ ಹೇಳ್ತೀನಿ ಹೆಂಗಿದೆ ಅಂತ. ಬಹಳ ಈಸಿಯಾಗಿ ಮಾಡ್ಕೊಳ್ಬೋದು. ದಿಢೀರ್ ಇಡ್ಲಿ ಇದು. ಓಕೆ, ಇದು ಹೇಳಿದ್ನಲ್ಲ, ತೆಂಗಿನಕಾಯಿ ಉರ್ಗಡ್ಲೆ ಮತ್ತು ಪುದೀನ ಹಾಕಿದರೆ ಭಾಳ ಚೆನ್ನಾಗಿರುತ್ತೆ. ಒಂಚೂರು ಕೊತ್ತಂಬರಿ ಹಾಕಿದ್ದೀನಿ ಅಷ್ಟೇ. ಕರಿಬೇವು ಇಂಪಾರ್ಟೆಂಟ್ ಹಾಕ್ತೀನಿ, ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಅಂತ. ಮತ್ತು ಜೀರಿಗೆ ಒಂಚೂರು, ಇಂಗು ಹಾಕಿ ಒಗ್ಗರಣೆ ಹಾಕಿದ್ದೀನಿ. ಹುಳಿ ಒಂದೇ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿರೋದ್ರಿಂದ ಒಂದು ಇಷ್ಟು ಹಾಕಿದ್ದೀನಿ ಅಷ್ಟೇ ಆಯಿತಾ. ಹೆಂಗಿದೆ ಅಂತ ನಿಮಗೆ ಹೇಳ್ತೀನಿ. ರಿಯಲಿ ಗುಡ್, ಚೆನ್ನಾಗಿದೆ. ನೀವು ಮಾಡ್ಕೊಂಡು ತಿನ್ಬೋದು. ನೋಡಿ, ನಮ್ಮನೆ ಪದ್ಧತಿ ಅಂದರೆ ಇಡ್ಲಿಗೂ ಆಗಲಿ ದೋಸೆಗಾಗಲಿ ಪಕ್ಕದಲ್ಲಿ ತುಪ್ಪ ಹಾಕ್ಕೊಂಡು ತಿನ್ನೋದು. ನೋಡಿ 8 ಇಡ್ಲಿ ಆಗಿದೆ. ಜಬರ್ದಸ್ತಾಗಿ ಬಂದಿದೆ. ಭಾಳ ರುಚಿಕರವಾಗಿಯೂ ಇತ್ತು. ನಾನು ಟೇಸ್ಟ್ ಮಾಡಿದೆ, ಭಾಳ ಚೆನ್ನಾಗಿತ್ತು. ಮೊನ್ನೆ ಮಾಡಿದಾಗ ಕ್ಯಾನ್ಸಲ್ ಮಾಡಿದೆ. ಯಾಕೆ ಅಂತಂದರೆ ಒಂದು ಸ್ವಲ್ಪ ಹಾರ್ಡಾಗಿತ್ತು. ಮೊಸರು ಕಮ್ಮಿ ಆಯ್ತವನೋ ಅನಿಸುತ್ತೆ. ಅದಕ್ಕೋಸ್ಕರ ಇವತ್ತು ಕರೆಕ್ಟು ಮೊಸರು ಬೇಕಾದಷ್ಟು ಹಾಕಿದ್ದೀನಿ. ಭಾಳ ಚೆನ್ನಾಗಿ ಬಂದಿದೆ. ನೀವು ಮಾಡಿ ತಿನ್ನಿ. ಇದು ಬ್ಯಾಚುಲರ್ಸ್ಗೆ ಬಹಳ ಚೆನ್ನಾಗಿ ಬೇಗ ಇಡ್ಲಿ ಮಾಡ್ಕೋಬೋದು. ಇಡ್ಲಿ ಬ್ಯಾಟರ್ ಇಲ್ಲದೇ ಇಡ್ಲಿ ಮಾಡ್ಕೋಬೋದು. ಇದು JS ಸರಸ್ವತಿ ವ್ಲಾಗ್. ದಯವಿಟ್ಟು ಸಹಕರಿಸಿ, ಕೋಆಪ್ರೇಟ್ ಮಾಡಿ, ನನಗೆ ಬೆಂಬಲ ನೀಡಿ. ಮತ್ತು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಬೆಂಬಲವನ್ನು ಸದಾ ಕಂಟಿನ್ಯೂ ಮಾಡಿ, ಡಿಸ್ಕಂಟಿನ್ಯೂ ಮಾಡಬೇಡಿ. ಇದು JS ಸರಸ್ವತಿ ವ್ಲಾಗ್. ಇದು JS ಸರಸ್ವತಿ ವ್ಲಾಗ್. ವಂದನೆಗಳು.